ನನ್ನ ಜೀವನದಲ್ಲಿ ಬಹಳ ಪ್ರಭಾವ ಬೀರದಂಥ ಒಂದು ದೃಶ್ಯ ಅಂದರೆ ಆವತ್ತಿನ ದಿವಸ. ನನಗೆ ಅವಾಗ ತಮಾಷೆಗೆ ಹೇಳೋದಾದರೆ ಗಾಂಧಿ ನೆಹರು ಎಲ್ಲ ಬಹಳ ದೊಡ್ಡ ಮನುಷ್ಯರು ಅಂತ. ನಮ್ಮ ಅಣ್ಣನವರು 42ನೇ ಇಸ್ವಿ ಕ್ವಿಟ್ ಇಂಡಿಯಾ ಮೂಮೆಂಟ್ನಲ್ಲಿ ಭಾಗವಹಿಸಿದರು. ಅದರಲ್ಲಿ ಧ್ವಜ ಹಿಡ್ಕೊಂಡು ಮುನ್ನಡೆಯಲ್ಲೇ ಇದ್ದಂಥವರು. ನೌಕಾಲಿ ತಿಪ್ಪೇರ ನೌಕಾಲಿ ಅಥವಾ ಈ ಕಡೆ ಪಂಜಾಬಿನ ಗಡಿಗಳಲ್ಲಿ ರಕ್ತದ ಹೊಳೆ ಹರಿದೋಯ್ತು. ಹಿಂದೂಗಳನ್ನ ಕತ್ತರಿಸಿ ಹಾಕಿದ್ರು. ಆ ಸಮಯದಲ್ಲಿ ಇಲ್ಲೂ ಅದರ ಪ್ರತಿಧ್ವನಿ ಆಯಿತು. ಆವತ್ತಿನ ದಿವಸ ಸ್ಕೂಲ್ನಲ್ಲೊಬ್ಬರು ಹೆಡ್ ಮಾಸ್ಟರ್ ಒಬ್ಬರು ಮುಸ್ಲಿಂ. ಮಕ್ಕಳು ಯಾರು ಕೂಡ ಒಂದೇ ಮಾತರಂ ಗೀತೆ ಹಾಡಬಾರದು ಅಂತ ಹೇಳಿದಾಗ ಇವರೆಲ್ಲ ಒಂದೇ ಮಾತರಂ ಗೀತೆ ಹಾಡಿದ್ರು, ನಮ್ಮ ಅಣ್ಣ ಮತ್ತು ಕೆಲವರೆಲ್ಲ ಕೂಡ. ಅಲ್ಲಿಂದ ಲಟಾಪಟಿ ಶುರುವಾಗಿತ್ತು. ಮುಸ್ಲಿಂ ಮಕ್ಕಳು ಬಹಳ ಜನ ಇದ್ದರು. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ನಾನು ಅನುಚಾನಕವಾಗಿ ನಿಮ್ಮೊಟ್ಟಿಗೆ ಹೇಳ್ತಾ ಬಂದ ಹಾಗೆ ಈ ದೇಶದ ಒಂದು ಸನಾತನ ಧರ್ಮ ಇರ್ಬೋದು, ಈ ದೇಶದ ಸ್ವಾತಂತ್ರ್ಯ ಚಳವಳದ ನಿಜವಾದಂಥ ಒಂದು ಸಾಂಗತ್ಯ ಇರ್ಬೋದು, ಸಂಗತಿ ಇರ್ಬೋದು, ಅದರ ಮೇಲೆ ಬೆಳಕು ಚೆಲ್ಲುವಂಥ ಸಾಧ್ಯತೆಗಳಿದ್ದರೆ ಅದನ್ನು ಗರಿಷ್ಠ ಪ್ರಮಾಣದಲ್ಲಿ ನಮ್ಮ ಚಾನಲ್ಲು ಬಳಸ್ಕೊಳ್ತದೆ ಅನ್ನೋದನ್ನು ನಿಮಗೆ ಆಗಾಗ ನಾನು ಹೇಳ್ತಾ ಬಂದಿದ್ದೇನೆ. 1857ರಿಂದ 1947ರವರೆಗೆ ನಡೆದಂಥ ಒಂದು ಸ್ವಾತಂತ್ರ್ಯ ಸಂಗ್ರಾಮವನ್ನು ನೆಹರು ಕೇಂದ್ರಿತ ಮತ್ತು ಗಾಂಧಿ ಕೇಂದ್ರಿತ ಈ ದೃಷ್ಟಿಕೋನದಲ್ಲೇ ತಿರುಚಿದ ಇತಿಹಾಸವನ್ನಷ್ಟೇ ನಾವು ನೋಡ್ಕೊಬಂದೆವು. ಆದರೆ 70ರ ದಶಕದ ಸಂದರ್ಭದಲ್ಲೇ ಚಂದ್ರಶೇಖರ್ ಆಜಾದ್ ಅವರ ಮೇಲೆ ಅಜೇಯ ಪುಸ್ತಕವನ್ನು ಬರೆಯುವ ಮೂಲಕ ಪತ್ರಕರ್ತರು, ಸಿನಿಮಾ ದಿಗ್ದರ್ಶಕರು, ಚಿಂತಕರು, ಸಂಶೋಧಕರು ಎಲ್ಲವೂ ಆಗಿರುವಂಥ ಬಾಬು ಕೃಷ್ಣಮೂರ್ತಿಯವರು ಒಂದು ದೇಶೀ ಚಿಂತನೆಯ ಬೀಜವನ್ನು ಸಮರ್ಥವಾಗಿ ಬಿತ್ತಿದರು. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅನೂಹ್ಯವಾಗಿ ಅನ್ಸಂಗ್ ಹೀರೋಸ್ ಅಂತೇನು ಕರಿತೇವೆ ಅಂಥ ಎಲ್ಲ ಹೀರೋಗಳನ್ನು, ನಾಯಕರುಗಳನ್ನು ನಿರಂತರವಾಗಿ ಪರಿಚಯಿಸ್ತಾ ಬಂದರು. ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಬೌದ್ಧಿಕವಾಗಿ ಬಹಳ ವಿರೋಧಗಳಿದ್ದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಸಮರ್ಥವಾದಂಥ ಅಧ್ಯಯನ ಮತ್ತು ಸತ್ಯದರ್ಶನದ ಮೂಲಕ ಇವತ್ತಿಗೆ ಪ್ರಕಟವಾಗಿರಲಿರುವ ಪುಸ್ತಕವನ್ನು ಸೇರಿದರೆ 45ಕ್ಕೂ ಹೆಚ್ಚು ಪುಸ್ತಕಗಳನ್ನು ಈ ಸಾಂಸ್ಕೃತಿಕ ಲೋಕಕ್ಕೆ ಕೊಟ್ಟ ಧನ್ಯತೆ ಮತ್ತು ಸಾಧ್ಯತೆ ಇದ್ದರೆ ಅದು ಬಾಬು ಕೃಷ್ಣಮೂರ್ತಿಯವರು. ಜ್ಞಾನ ಮತ್ತು ವಯಸ್ಸು ಎರಡೂ ಹಂತದಲ್ಲೂ ಮಾಗಿರುವಂಥ ಬಾಬು ಕೃಷ್ಣಮೂರ್ತಿಯವರ ಸಾಧನೆ, ಸಾರ್ಥಕತೆ, ಅವರ ನಡೆ, ನುಡಿ, ಪ್ರಯಾಣ, ಅದರ ಜೊತೆಗೇ ಸ್ವಾತಂತ್ರ್ಯ ಸಂಗ್ರಾಮದ ಈ ಅನೂಹ್ಯ ಹೀರೋಗಳ ಬಗ್ಗೆ ಅವರೇನು ಬರೆದ ಪುಸ್ತಕಗಳಿದೆ, ಆ ಹಿನ್ನೆಲೆಯಲ್ಲಿ ಅವರ ಮೂಲಕ ಇವತ್ತು ನಿಮಗೆ ಒಂದು ವೀರ ಸ್ವಾತಂತ್ರ್ಯ ಯೋಧರ ಒಂದು ಪರಿಚಯದ ಸರಣಿಯನ್ನು ಆರಂಭಿಸ್ತಾ ಇದ್ದೇವೆ. ನಮ್ಮ ಚಾನೆಲ್ನ ಒಂದು ವಿನಂತಿಯನ್ನು ಸ್ವೀಕರಿಸಿ ಬಾಬು ಕೃಷ್ಣಮೂರ್ತಿಯವರು ನಮ್ಮೊಟ್ಟಿಗೆ ಅವರ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಒಪ್ಪಿದ್ದಕ್ಕಾಗಿ ಅವರಿಗೂ ನಾನು ಕೃತಜ್ಞತೆಯನ್ನು ಮತ್ತು ನನ್ನ ಪ್ರೀತಿಯ ನಮನವನ್ನು ಸಲ್ಲಿಸ್ತಾ ಈ ಸರಣಿಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ ನೋಡೋಣ. ಸರ್ ನಮಸ್ತೆ. ನಮಸ್ತೆ. ನಾನು ಬಹಳ ಕಾಲದಿಂದ ಕಾಯ್ತಾ ಇದ್ದಂಥ ಒಂದು ಮಾತುಕತೆ ಇದು. ಯಾಕೆಂದರೆ ನಾನು ನನ್ನ ಪತ್ರಿಕೋದ್ಯಮದ ಆರಂಭದಿಂದಲೂ ಒಂದು ಹಂತದಲ್ಲಿ ನಿಮ್ಮ ಅಜೇಯ ಇತ್ಯಾದಿ ಪುಸ್ತಕಗಳು ಬಹಳ ಪ್ರಭಾವ ಬೀರಿದ್ದು. ಕಮ್ಯುನಿಸಮ್ನಿಂದ ಆರಂಭವಾದಂಥ ನಮ್ಮ ಓದಿನ ಮತ್ತು ಹೋರಾಟದ ಚಿಂತನೆ ದೇಶೀಯ ಚಿಂತನೆಯಾಗಿ, ರಾಷ್ಟ್ರೀಯ ಚಿಂತನೆಯಾಗಿ, ಒಂದು ರಾಷ್ಟ್ರಧರ್ಮದ ನೆಲೆಯಲ್ಲಿ ಬದುಕಬೇಕಾದದ್ದು ಒಂದು ನಿಜವಾದ ಈ ದೇಶದ ಬದುಕಿನ ಒಂದು ಸಂಭ್ರಮ, ಸಾರ್ಥಕತೆ ಅಂತ ಭಾವಿಸಿ ಅಲ್ಲಿಯವರೆಗಿನ ಪ್ರಯಾಣದಲ್ಲಿ ನಿಮ್ಮ ಪುಸ್ತಕಗಳು ಬಹಳಷ್ಟು ಪ್ರಭಾವವನ್ನು ಬೀರಿದ್ದಾವೆ. ನನಗೆ ಬಾಬು ಕೃಷ್ಣಮೂರ್ತಿಯವರು ಅಂತಂದಾಗ ಪತ್ರಿಕಾಕರ್ತರಾಗಿ, ಸಂಪಾದಕರಾಗಿ, ಸಂಶೋಧಕರಾಗಿ ಅಥವಾ ಚಲನಚಿತ್ರ ನಿರ್ದೇಶಕರಾಗಿ, ಸಿನಿಮಾದಲ್ಲಿ ನಿಮ್ಮ ಪಾತ್ರ ಅಲ್ಲಿ ಪುಟ್ಟಣ್ಣನವರೊಟ್ಟಿಗೆ ಒಂದು ಸಾಂಗತ್ಯದಿಂದ ಹಿಡಿದು ಹೀಗೆ ಬಹುಮುಖಿಯಾಗಿ ಕಾಣುತ್ತೆ. ಇವತ್ತು ರಾಷ್ಟ್ರದ ಬಗ್ಗೆ, ರಾಷ್ಟ್ರಧರ್ಮದ ಬಗ್ಗೆ ನಾವು ಮಾತಾಡ್ತೇವೆ. ಆದರೆ 70ರ ದಶಕದಲ್ಲಿ ಅಜೇಯ ಬರೆಯುವಾಗ
ನಿಮಗೆ ಆ ವಾತಾವರಣ ಇರಲಿಲ್ಲ. ಬಹಳ ವಿರೋಧವಾದಂಥ ವಾತಾವರಣ ಇತ್ತು. ಹೌದು. ಕಮ್ಯುನಿಸ್ಟರ ಪ್ರಾಬಲ್ಯ ಇದ್ದಂಥ ಕಾಲ ಅದು. ಚರಿತ್ರೆಯಿಂದ ಹಿಡಿದು ವರ್ತಮಾನದವರೆಗೆ ಎಲ್ಲವನ್ನೂ ತಮ್ಮದೇ ಆದಂಥ ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡಂಥ ಕಾಲ. ಆ ಕಾಲದಲ್ಲಿ ನೀವು ರಾಷ್ಟ್ರೀಯ ಚಿಂತನೆ ಮಾಡಿದವರು. ಆರ್ ಎಸ್ ಎಸ್ಸಿನ ಬೆಂಗಾವಲಿತ್ತು, ಆರ್ ಎಸ್ ಎಸ್ಸಿನ ಹಿನ್ನೆಲೆ ಇತ್ತು, ಅದು ಪ್ರಶ್ನೆ ಬೇರೆ. ಆದರೆ ನೀವು ಅದನ್ನು ಕಂಪ್ಲೀಟಾಗಿ ಅದನ್ನು ನಿಮ್ಮ ಪತ್ರಿಕೋದ್ಯಮದ ಒಳಗೆ ಇದ್ದೂ ಕೂಡ ಅದನ್ನು ಮುಂದುವರಿಸ್ಕೊಂಡು ಬಂದ್ರಿ. ಇವತ್ತು 30-34 ಪುಸ್ತಕಗಳು ನಿಮ್ಮದು ಪ್ರಕಟಣೆ ಇದೆಲ್ಲ ಸೇರಿದ್ರೆ ಒಂದು 40-45 ಪುಸ್ತಕಗಳು ಇವತ್ತು ಒಂದು ಚರಿತ್ರಾರ್ಹವಾಗಿ ನಿಲ್ಲುವಂಥ ಒಂದು ಸಾಧ್ಯತೆ. ವಯೋವೃದ್ಧರು, ಜ್ಞಾನವೃದ್ಧರು ಅಂತ ನಿಮ್ಮನ್ನು ಕರೆಯಲಾರೆ ನಾನು, ಯಾಕೆಂದರೆ ನಿಮ್ಗೆ ವಯಸ್ಸಾದಂಗೆ ಕಾಣೋದಿಲ್ಲ. ಆಗೋ ವಯಸ್ಸು ಆಗ್ಬಿಟ್ಟಿದೆ. ಆದರೆ ನಿಮ್ಮನ್ನು ಕಪ್ಪು ಕೂದಲಿನಿಂದಲೇ ನೋಡ್ಕೊಬಂದವನು ನಾನು. ಹಾಗಾಗಿ ನನಗಿವತ್ತು ನನ್ನ ಚಾನಲ್ನಲ್ಲಿ ಒಂದು ನಿಮ್ಮ ಬದುಕು, ನಿಮ್ಮ ಪ್ರಭಾವಿಸಿದಂಥ ವಾತಾವರಣ, ನಿಮ್ಮ ಹಿನ್ನೆಲೆ, ಅದರ ಜೊತೆಗೆ ಅಜೇಯದಂಥ ಪುಸ್ತಕವನ್ನು 74ರಲ್ಲಿ ಬರೆಯಲಿಕ್ಕೆ ನಿಮಗೆ ಸಾಧ್ಯವಾದಂಥ ಭೂಮಿಕೆ, ಅದರ ನಂತರ ಪತ್ರಿಕೋದ್ಯಮ, ಮತ್ತು ಈ ಸ್ವಾತಂತ್ರ್ಯ ಹೋರಾಟ ಅಂತಂದಾಗ ನಮಗಿವತ್ತು ಗಾಂಧಿ ಮುಖದಿಂದ, ನೆಹರು ಮುಖದಿಂದ ನೋಡುವುದೇ ನಿಜವಾದಂಥ ಒಂದು ಸ್ವಾತಂತ್ರ್ಯ ಹೋರಾಟ ಅಂತ ನಾವೇನು ನಂಬಿದ್ದೇವೆ, ಅದಲ್ಲ. 1957ನಿಂದ ಇವತ್ತಿನವರೆಗಿನ 47ರವರೆಗಿನ ಏನು ಹೋರಾಟ ಇತ್ತು, ಅದರಲ್ಲಿ ಒಂದು ಅನೂಹ್ಯವಾದಂಥ ಸ್ವಾತಂತ್ರ್ಯ ಹೋರಾಟಗಾರರು ಯಾರ್ಯಾರು ಇದ್ದರು ಅನ್ನೋದನ್ನು ಪ್ರಪಂಚಕ್ಕೆ ಪರಿಚಯಿಸಿದವರು ನೀವು. ಹಾಗಾಗಿ ನನ್ನ ಇದರ ಮಾತುಕತೆಗೆ ಅದು ಮುಖ್ಯವಾದ ಆಹಾರ. ಸೊ ಹಾಗಾಗಿ ನೀವು ಅಲ್ಲಿಂದ ಅಜೇಯದಿಂದ ಆಚೆ ಮತ್ತು ಈಚೆ ಅಂತ ಇಟ್ಕೊಂಡು ಮಾತಾಡ್ಬೋದು ಅಂತ ಅನಿಸ್ತದೆ ಸರ್. ಖಂಡಿತ ಮಾತಾಡ್ಬೋದು. ಅಜೇಯ ನನ್ನ ಜೀವನದ ಬಹುದೊಡ್ಡ ಟರ್ನಿಂಗ್ ಪಾಯಿಂಟ್, ತಿರುವು ಕೊಟ್ಟಂಥ ಕೃತಿ. ಅದಕ್ಕೆ ಸಿದ್ಧತೆ ನನ್ನ ಶೈಶವಾವಸ್ಥೆಯಿಂದನೇ ಶುರುವಾಯಿತು. ಸ್ವಾತಂತ್ರ್ಯ ಬಂದಾಗ ಭಾರತಕ್ಕೆ ನನಗೆ 4 ವರ್ಷ, 5 ವರ್ಷದ ಹತ್ತತ್ರ ಬರ್ತಾಯಿತ್ತು. ಸ್ವಾತಂತ್ರ್ಯ ಬಂದ ದಿನ ನನಗೆ ಭಾಳ ಚೆನ್ನಾಗಿ ಜ್ಞಾಪಕ ಇದೆ. ನನ್ನ ವಯಸ್ಸಿನ ಒಂದು 5-6 ಜನ ಮಕ್ಕಳ ಜೊತೆಲಿ ನಾನು ಮಲ್ಲೇಶ್ವರದಲ್ಲಿ ನಮ್ಮ ಮನೆ ಇತ್ತು. ಆವತ್ತಿನ ಸಹ ಮಲ್ಲೇಶ್ವರದಲ್ಲಿ ಯಾವ ರೀತಿಯ ವಾತಾವರಣ ಇತ್ತು, ಆಗಸ್ಟ್ 15, 1947, ಅದು ಕಣ್ಣಾರೆ ನೋಡೋವಂಥ ಒಂದು ಅವಕಾಶ ನನ್ನ ಸ್ನೇಹಿತರು ಕಲ್ಪಿಸಿದ್ರು. ಒಂದು ರೌಂಡ್ ಹೋಗಿಟ್ಟು ಬರೋಣ ಬಾ ಅಂತ ಹೇಳಿದ್ರು. ಅಲ್ಲಿ ಮಲ್ಲೇಶ್ವರದಲ್ಲಿ ಆರ್ ನಾಗೇಂದ್ರ ರಾಯರ ಮನೆ, ಬೆಳ್ಳಾವೆ ನರಹರಶಾಸ್ತ್ರಿಗಳ ಮನೆ, ಆಗಿನ ಕಾಲದಲ್ಲಿ ಧರ್ಮರತ್ನಾಕರ ಗೋಪಾಲರಾವ್ ಅಂತ ಒಬ್ಬರಿದ್ದರು, ಭಾಳ ದೊಡ್ಡ ಫ್ರಾಡ್ ಅವರು, ಅವ್ರ ಮನೆ, ಇವೆಲ್ಲ ಇದ್ದಂಥ ಏರಿಯಾ ಅದು. ಇನ್ನೂ ಭಾಳ ಜನ ಬೇರೆ ಕಡೆ ಇದ್ದರು, ನಮ್ಮ ಮನೆ ಸುತ್ತಮುತ್ತಲೂ ಇದ್ದಿದ್ದಂಥದ್ದು. ಹೀಗೆ ಒಂದು ರೌಂಡ್ ಹೋದಾಗ ರಾಜ ಮಿಲ್ ಹತ್ರ ಬಂದ್ವಿ. ಆವತ್ತು ಸಂಭ್ರಮವೋ ಸಂಭ್ರಮ. ಪರ್ಟಿಕ್ಯುಲರ್ಲಿ ರಾಜ ಮಿಲ್ನಲ್ಲೇನು ಅಂದರೆ ಕಾಂಗ್ರೆಸ್ ನಾಯಕರ ಕಾರ್ಮಿಕ ಸಂಘಟನೆ ಇದ್ದಂಥ ಜಾಗ. ಆ ಕಾಂಗ್ರೆಸ್ ನಾಯಕರೆಲ್ಲ ಕೂಡ ರಾಜ ಮಿಲ್ ಕಾರ್ಮಿಕರನ್ನ 42ನೇ ಇಸ್ವಿ ಕ್ವಿಟ್ ಇಂಡಿಯಾ ಚಳವಳಿ, ಈ ರೀತಿ ಯಾವಾಗ ಚಳುವಳಿಗಳು ನಡೆದು ಅವ್ರನ್ನೆಲ್ಲ ಬಳಸ್ಕೊತಾ ಇದ್ದರು. ಅಲ್ಲಿ ಸಿಹಿ ಹಂಚ್ತಾಯಿದ್ರು. ಆ ಸಿಹಿ ತಿಂದ್ಕೊಂಡು ಮಲ್ಲೇಶ್ವರ ಸರ್ಕಲ್ಗೆ ಬಂದಾಗ, ಮಲ್ಲೇಶ್ವರ ಸರ್ಕಲ್ ಕೂಡ ನಮ್ಮ ಸ್ವಾತಂತ್ರ್ಯ ಹೋರಾಟದ ಒಂದು ಕೇಂದ್ರ ಆಗಿತ್ತು. ಸೊ ಅಲ್ಲಿ ಬಂದಾಗ ಅಲ್ಲೊಂದು ಸ್ವೀಟ್ ಮಿಟ್ ಸ್ಟಾಲ್, ಅಲ್ಲೊಂದಷ್ಟು ಸ್ವೀಟ್ ಕೊಡ್ತಾಯಿದ್ದು, ಅದು ತಿಂದ್ಕೊಂಡು ಅಲ್ಲಲ್ಲಿ ತ್ರಿವರ್ಣ ಧ್ವಜಗಳು ಮನೆಗಳ ಮೇಲೆ ಹಾರಾಡ್ತಾ ಇದ್ದೀನಿ ನೋಡ್ಕೊಂಬಂದು. ಹೀಗೆ ನನ್ನ ಜೀವನದಲ್ಲಿ ಬಹಳ ಪ್ರಭಾವ ಬೀರಿದಂಥ ಒಂದು ದೃಶ್ಯ ಅಂದರೆ ಆವತ್ತಿನ ದಿವಸ. ನನಗೆ ಆವಾಗ ತಮಾಷೆಗೆ ಹೇಳೋದಾದರೆ ಗಾಂಧಿ, ನೆಹರು ಎಲ್ಲ ಬಹಳ ದೊಡ್ಡ ಮನುಷ್ಯರು ಅಂತ. ಒಂದು ದಿವಸ ನಮ್ಮ ಅಣ್ಣ ಅವ್ರ ಜೊತೆಲಿ ಹೋಗೋವಾಗ ದಾರಿನಲ್ಲಿ, ಅಣ್ಣ ಅವರು ದೊಡ್ಡ ಮನುಷ್ಯರು ಅಂತ ಹೇಳ್ತಾರಲ್ಲ, ಆ ಲೈಟ್ ಕಂಬ ಇದೆಯಲ್ಲ ಅಷ್ಟೆತ್ತ ಇದ್ದಾರೆ ಅವರು ಅಂತ ಕೇಳ್ತಾ ಇದ್ದೆ. ನಂಗೆ 3 ವರ್ಷ 4 ವರ್ಷ ಅಂದರೆ ದಟ್ ಈಸ್ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಈ ರೀತಿ ರಾಷ್ಟ್ರ ನಾಯಕರು, ಸ್ವಂತ ಮನೆ ಅಥವಾ ಮನೆಯವರು ಇಂಥ ಅದೇನೋ ಚಿಕ್ಕಂದಿಂದಲೇ ಈ ರೀತಿಲೇ ಆಯಿತು. ಮತ್ತು ಸಿದ್ಧತೆ ಅಂತ ಹೇಳಿದೆ. ಸಾಹಿತ್ಯದ ದೃಷ್ಟಿಯಿಂದ ನಮ್ಮ ತಾಯಿಯವರು
ಬಹಳ ಒಳ್ಳೆ ಓದುಗರು. ತಮಗೆ ಗೊತ್ತಿರೋ ಹಾಗೆ ಈ ದಾಂಧಲೆ ಏನು ನಡೀತಾ ಇದೆ ಮೀಡಿಯಾಗಳದ್ದು, ಟಿ ವಿ ಅಥವಾ ಸೋಷಿಯಲ್ ಮೀಡಿಯಾ ಇವ್ಯಾವುದೂ ಅಲ್ಲಿ ಸ್ಪರ್ಶವೇ ಇರಲಿಲ್ಲ. ರೇಡಿಯೋ ಕೂಡ ಸ್ವಲ್ಪನೇ ಇದ್ದಿದ್ದು. ಮಧ್ಯಮ ವರ್ಗೀಯ ಗೃಹಿಣಿಯರು ಮತ್ತು ಕಾಲೇಜ್ ವಿದ್ಯಾರ್ಥಿನಿಯರು ಕಾದಂಬರಿಗಳು ಓದೋದು ಹೆಚ್ಚು. ಹೌದು ಹೌದು. ನಮ್ಮ ತಾಯಿಯವರ ಕಾಲ ಹೇಗೆ ಅಂದರೆ ಗಡಗನಾಥರ ಕಾದಂಬರಿ, ಬಿ ವೆಂಕಟಾಚಾರ್ಯರ ಅನುವಾದಗಳು ಬಂಗಾಲಿದು, ಅಂಥ ಕಾಲ. ಅಲ್ಲಿ ಎಲ್ಲ ಬೆಂಗಾಲ್ದಿಂದ ಬಂದಂಥ ಬಂಕಿಂಚಂದ್ರರ ಕಾದಂಬರಿಗಳಾಗಲಿ, ಮಹಾರಾಷ್ಟ್ರದಿಂದ ಬಂದಂಥ ಹರಿನಾರಾಯಣ ಅಪ್ಟೆಯವರ ಕಾದಂಬರಿಗಳಾಗಲಿ, ಅಲ್ಲಿ ಕ್ಷಾತ್ರ, ಒಂದು ದೇಶಭಕ್ತಿ, ಹೋರಾಟ ಇವುಗಳು ತುಂಬಿರ್ತಾಯಿದ್ವು. ಯಾಕೆಂದರೆ ಹರಿನಾರಾಯಣ ಆಪ್ಟೆಯವರು ಬರೆದಂಥದ್ದೆಲ್ಲ ಕೂಡ ಶಿವಾಜಿ ಸುತ್ತಮುತ್ತಲು ಕಥೆಗಳು. ಅಲ್ಲಿ ಬಂಕಿಂಚಂದ್ರರು ದುರ್ಗೇಶ್ ನಂದಿನಿ, ಆನಂದ ಮಠ, ನವಾಬ ನಂದಿನಿ, ವಿಷವೃಕ್ಷ, ಹೀಗೆ ದೇವಿ ಚೌಧರಾಣಿ, ಇಂಥ ಪುಸ್ತಕಗಳು ಇವೆಲ್ಲ ಕೂಡ ಕ್ಷಾತ್ರಕ್ಕೆ ಬಹಳ ಮಹತ್ವ ಕೊಟ್ಟಿದ್ದು. ನಮ್ಮ ತಾಯಿಯವರು ಅನಾಕೃಷ್ಣರು, ತರಾಸು, ಕಟ್ಟಿಮನಿ, ಕೃಷ್ಣಮೂರ್ತಿ ಪುರಾಣಿಕ, ಇದೆಲ್ಲ ಅಂದರೆ ಅವರ ಜೀವಮಾನದಲ್ಲಿ ನಾನು 60ನೇ ಇಸ್ವಿವರೆಗೂ ಹೀಗೆ ಇಂಥವೆಲ್ಲ ಓದ್ತಾಯಿದ್ರು. ನನಗಿಲ್ಲೇನು ಆಯಿತು ಅಂದರೆ ಆಕೆ ಈ ಕಥೆಗಳು ಹೇಳ್ತಾಯಿದ್ರು. ನಾನು ಕೊನೆ ಮಗ, ಚಿಕ್ಕ ಮಗ, 5, 6, 7 ಇಂಥ ವರ್ಷ. ಅವರಿಗೆ ಖುಷಿ ಕಥೆ ಹೇಳೋದಕ್ಕೆ, ತಾವು ಓದಿದ್ದನ್ನೇ ಹೇಳೋದಕ್ಕೆ. ಅವರ ತಮಿಳು ಮತ್ತು ತೆಲುಗು ಕೂಡ ಭಾಳ ಚೆನ್ನಾಗಿತ್ತು. ತಮಿಳು ಕಾದಂಬರಿಗಳು ಭಾಳ ಇಷ್ಟಪಡ್ತಾಯಿದ್ರು. ಹೀಗೆ 3 ಭಾಷೆಗಳ ಸಾಹಿತ್ಯದ ಒಂದು ಪರಿಚಯ ಆವಾಗಲೇ ಆಯಿತು. ಅದರಲ್ಲಿ ಮುಖ್ಯವಾಗಿ ಈ ರೀತಿ ಸಾಹಸಗಾಥೆಗಳು ನಮ್ಮ ತಾಯಿಯವರದ ಗೊತ್ತಾಯಿತು. ನಮ್ಮ ಅಣ್ಣನವರು 42ನೇ ಇಸ್ವಿ ಕ್ವಿಟ್ ಇಂಡಿಯಾ ಮೂಮೆಂಟ್ನಲ್ಲಿ ಭಾಗವಹಿಸಿದವರು. ಅದರಲ್ಲಿ ಧ್ವಜ ಹಿಡ್ಕೊಂಡು ಮುನ್ನಡೆಯಲ್ಲೇ ಇದ್ದಂಥವರು. ಮೆರವಣಿಗೆಗಳಲ್ಲಿ ಪ್ರಭಾತ್ ಫೇರಿನಲ್ಲಿ ಭಾಗವಹಿಸ್ತಾಯಿದ್ರು. ಆಗ ಮಲ್ಲೇಶ್ವರದಲ್ಲಿ ಆನಂತರ ಸಿದ್ದವನಹಳ್ಳಿ ಕೃಷ್ಣ ಶರ್ಮರು, ಹೋ ಶ್ರೀನಿವಾಸಯ್ಯ ಇವರೆಲ್ಲ ಕೂಡ ಮುಖ್ಯ ಪಾತ್ರ ವಹಿಸಿ ಗಾಂಧಿ ಸಾಹಿತ್ಯ ಸಂಘ ಅಂತ ಶುರು ಮಾಡಿದ್ರು. ಅದಕ್ಕೆ ಮೊದಲು ಅಲ್ಲಿ ಲೋಕಲ್ ಲೀಡರ್ಸ್ ಅವರ ನಾಯಕತ್ವದಲ್ಲಿ ಇವರೆಲ್ಲ ಭಾಗವಹಿಸ್ತಾಯಿದ್ರು. 46ನೇ ಇಸ್ವಿಲಿ ಜಿನ್ನ ಏನು ಮಾಡಿದ, ಡೈರೆಕ್ಟ್ ಆ್ಯಕ್ಷನ್ಗೆ ಕರೆ ಕೊಟ್ಟ. ಅಂದರೆ ಇವತ್ತು ನಾವೇನು ನೋಡ್ತೀವಿ ವಾತಾವರಣ, ಇದು ಅಂದರೆ ಹಿಂದೂಗಳ ಮೇಲೆ ಇಸ್ಲಾಮಿಗಳು ಮಾಡ್ತಾರಂಥ ದಾಳಿ, ಅದರ ಸಣ್ಣ ಸ್ವರೂಪ ಆವಾಗಲೇ ನೋಡೋಕ್ಕೆ ಸಾಧ್ಯ ಆಯಿತು. ಸಣ್ಣದೇನೋ ದೊಡ್ಡದೇನೆ. ನಮಗಿಲ್ಲಿ ಸಣ್ಣದಾಗಿದ್ದರೂ ಕೂಡ ನೌಕಾಲಿ, ತಿಪ್ಪೇರ ನೌಕಾಲಿ ಅಥವಾ ಈ ಕಡೆ ಪಂಜಾಬಿನ ಗಡಿಗಳಲ್ಲಿ ರಕ್ತದ ಹೊಳೆ ಹರಿದೋಯ್ತು. ಹಿಂದೂಗಳನ್ನ ಕತ್ತರಿಸಿ ಹಾಕಿದ್ರು. ಆ ಸಮಯದಲ್ಲಿ ಇಲ್ಲೂ ಅದರ ಪ್ರತಿಧ್ವನಿ ಆಯಿತು. ಇದು ಹೆಚ್ಚು ಕಡೆ ದಾಖಲೆ ಆಗಲಿಲ್ಲ. ನಮ್ಮ ಅಣ್ಣನವರು ಅವರ ಹೇಳಿದಂಥ ಘಟನೆ ಮತ್ತು ಅವರ ಜೊತೆಯಲ್ಲಿ ಸ್ಕೂಲ್ಗೆ ಹೋಗ್ತಾ ಇದ್ದಂಥ MLC ಆಗಿದ್ದ ಕ್ರೂ ನರಹರಿಯವರು ಕೂಡ ಅದನ್ನು ಜಸ್ಟಿಫೈ ಮಾಡಿದ್ರು. ಆವತ್ತಿನ ದಿವಸ ಸ್ಕೂಲ್ನಲ್ಲೊಬ್ಬರು ಹೆಡ್ ಮಾಸ್ಟ್ರ್ ಒಬ್ಬರು ಮುಸ್ಲಿಂ. ದಿನ ನೋಡಿ, ಆತ ಸ್ಕೂಲ್ನಲ್ಲಿ ಮುಸ್ಲಿಂ ಆದ ಸ್ಕೂಲ್ ಹೆಡ್ ಮಾಸ್ಟ್ರು. ಮಕ್ಕಳು ಯಾರೂ ಕೂಡ ಒಂದೇ ಮಾತೃಂ ಗೀತೆ ಹಾಡಬಾರದು ಅಂತ ಹೇಳಿದಾಗ ಇವರೆಲ್ಲ ಒಂದೇ ಮಾತೃಂ ಗೀತೆ ಹಾಡಿದ್ರು, ನಮ್ಮ ಅಣ್ಣ ಮತ್ತು ಕೆಲವರೆಲ್ಲ ಕೂಡ. ಅಲ್ಲಿಂದ ಲಟಾಪಟಿ ಶುರುವಾಗಿತ್ತು. ಮುಸ್ಲಿಂ ಮಕ್ಕಳು ಭಾಳ ಜನ ಇದ್ದರು. ಅಂದರೆ ನನಗೆ ಯೋಚನೆ ಮಾಡಿದಾಗ ಅನಿಸುತ್ತೆ, ಅಲ್ಲಿ ಮೊಳಕೆ ಆಗಿದ್ದಂಥದ್ದು ಬೆಂಗಳೂರಿನಲ್ಲಿ ನಾನು ಹೇಳ್ತಾ ಇದ್ದೀನಿ. ನಮ್ಮ ಗಮನಕ್ಕೆ ಬಂದಿದ್ದು ಇವತ್ತು ವಿಷವೃಕ್ಷವಾಗಿ ಬೆಳೆದಿರೋದಂತ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಬಿಡಿ, ತಿಪ್ಪೇರ ನೌಕಾಲಿ ಇಲ್ಲೆಲ್ಲ ಕೂಡ ಪತ್ರಿಕೆಗಳಲ್ಲಿ ಬಂದಿದ್ದು ಫೋಟೋಗಳು ಇವೆಲ್ಲ ರಸ್ತೆಯಲ್ಲಿ ಹೆಣಗಳೇ ಬಿದ್ದಿದ್ವು. ಇಲ್ಲಿ ಏನಾಯಿತು, ಅವತ್ತಿನ ದಿವಸ ಮಲ್ಲೇಶ್ವರ 18ನೇ ಕ್ರಾಸ್ನಲ್ಲಿ ಇದ್ದಂಥ ಕಲ್ಲು ಕಟ್ಟಡ ಇವತ್ತಿಗೂ ಇದೆ, ಅಲ್ಲೇ ಹೈಸ್ಕೂಲ್, ಅಲ್ಲೇ ಓದ್ತಾಯಿದ್ರು. ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಕ್ಲಾಶ್ ಆಯಿತು, ಘರ್ಷಣೆ. ಅದರಲ್ಲಿ ನಮ್ಮ ಅಣ್ಣವರು ಮೊದಲಿಗೆ ಏಟು ಹೊಡೆದಂಥವರು ಅಂಥೇಳಿ ನಮ್ಮ ನರಹರಿಯವರು ಹೇಳ್ತಾ ಇದ್ರು ನನಗೆ. ಅವರಿದ್ದರು ಪ್ರತ್ಯಕ್ಷದರ್ಶಿ. ಅಲ್ಲಿಂದ ಶುರುವಾಯಿತು. ಅವರು ಹೊಡೆದ್ರು, ಇವರು ಹೊಡೆದ್ರು. ಈ ರೀತಿಯಲ್ಲಿ ಇದು ನನಗೆ ಹೇಳಿದಾಗ ನಮ್ಮ ಅಣ್ಣವರು, ಅವರು ಹೇಳಲಿಲ್ಲ, ಆಮೇಲೆ ಗೊತ್ತಾಗಿದ್ದು ನಮ್ಮ ತಾಯಿ ಯಾವಾಗಲೂ ಹೇಳಿದಾಗ. ಇವೆಲ್ಲ ಕೂಡ ನನ್ನ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬಿತ್ತು.
ಹಿಂದೂ ಮುಸ್ಲಿಂ ಗಲಾಟೆ ಅಂತಲೇ ಆವಾಗ ಅಲ್ಲಿ ಮಲ್ಲೇಶ್ವರಂ 5ನೇ ಕ್ರಾಸ್ನಲ್ಲಿ ಪೆವಿಲಿಯನ್ ಇದೆ, ಅಲ್ಲೊಂದು ದೊಡ್ಡ ಗೋಲಿಬಾರ್ ನಡೀತಾವತ್ತು, ಒಬ್ಬರ ಪ್ರಾಣ ಕೂಡ ಹೋಯ್ತವತ್ತು. ಇವೆಲ್ಲ ನಾನು ಆವಾಗಲೇ ಕೇಳ್ತಾ ಇದ್ದೆ ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ. ಹೀಗೆ ನನ್ನ ಮನೋಭಿತ್ತಿಯಲ್ಲಿ ನಮ್ಮ ಅಣ್ಣನವರಿಗೆ ಕ್ಷಾತ್ರ ಸಾಹಿತ್ಯ ಬಹಳ ಇಷ್ಟ. 2ನೇ ಮಹಾಯುದ್ಧದ ಕಥೆಗಳು ರೀಡರ್ಸ್ ಡೈಜೆಸ್ಟ್ನಲ್ಲಿ ಬುಕ್ಸ್ ಬರ್ತಾಯಿದ್ದು, ವಾಲ್ಯೂಮ್ 1 ವಾಲ್ಯೂಮ್ 2 ಅದು ತೊಗೊಂಬಂದು ಓದ್ತಾಯಿದ್ದು ಭಾಳ ಪುಸ್ತಕಗಳು. ನಾನು ಆಮೇಲೆ ಬರ್ತಾ ಇದ್ದಾಗ ಕಾದಂಬರಿಗಳು, 2ನೇ ಮಹಾಯುದ್ಧದ ಕಾದಂಬರಿ ಅಥವಾ ಎಸ್ಕೇಪ್ಸು ಇಂಥವೆಲ್ಲ ಭಾಳ ಓದ್ತಾಯಿದ್ರು, ಅದರ ಭಾಳ ಇಂಟ್ರೆಸ್ಟು. ಮತ್ತು ಕನ್ನಡದ ಸಾಹಿತ್ಯನೂ ಓದ್ತಾಯಿದ್ರು. ಆದರೆ ವಿಶೇಷವಾಗಿ ಅವರಿಗೆ ಇಂಥ ಸಾಹಿತ್ಯ ಮತ್ತು ಇಂಥ ಚಲನಚಿತ್ರಗಳು, ಇಂಗ್ಲೀಷ್ ಎಸ್ಕೇಪ್ ದಿ ಗ್ರೇಟ್ ಎಸ್ಕೇಪ್ ಅಥವಾ ದ ಒನ್ ದಟ್ ಗಾಟ್ ಅವೇ, ಬ್ರಿಡ್ಜ್ ಆನ್ ದಿ ರಿವರ್ ಕ್ವೈ, ಈ ರೀತಿ ಒಂದು ಮಹಾಯುದ್ಧಕ್ಕೆ ಸಂಬಂಧಪಟ್ಟ ಅದನ್ನು ನೋಡ್ಕೊಂಬಂದು ನನಗೂ ಹೇಳ್ತಾಯಿದ್ರು. ನಾನು 10, 12, 13, 14 ವರ್ಷ ಆವಾಗ ನಾನು ನೋಡ್ಕೊಂಬರ್ತಾಯಿದ್ದೆ. ಇದು ಕೂಡ ನನ್ನ ಮೇಲೆ ಬಹಳ ಪರಿಣಾಮ ಬಿತ್ತು. ನನ್ನ ಮನಸ್ಸಿನಲ್ಲಿ ಇವೆಲ್ಲವೂ ಕೂಡ ಒಂದು ಹಿನ್ನೆಲೆಯನ್ನು ಸೃಷ್ಟಿ ಮಾಡಿತ್ತು ಸಾಹಿತ್ಯದ ಕಡೆಗೆ.